ಈ ಗ್ರಾಮದಲ್ಲಿ ಜನರ ಗೋಳನ್ನ ಕೇಳದವರೇ ಇಲ್ಲ. ಯಾರು ಕೂಡ ಜನರ ಗೋಳನ್ನ ಕೇಳ್ತಾ ಇಲ್ಲ. ಆಪ್ನ 16 ಸಚಿವರಲ್ಲಿ 11 ಸೌಕರ್ಯಗಳ ಕೊರತೆ. ನೋಡಿ, ಇಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡಿನ ಹೆಮ್ಮರಗಾಲ ಗ್ರಾಮಸ್ಥರು ಪಾಪ ಪ್ರತಿನಿತ್ಯವೂ ಕೂಡ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಜನರು ಶಾಸಕರು ಆಗ್ಲಿ ಅಂತೇಳಿ ಜನರು ಪ್ರತಿನಿಧಿಗಳಿಗೆ ಓಟನ್ನ ಏನಕ್ಕೆ ಹಾಕ್ತಾರೆ ಅಂದ್ರೆ, ತಮ್ಮ ಊರಿಗೆ ಒಂದು ರಸ್ತೆ ಬೇಕು ಅಥವಾ ಸಾರಿಗೆ ಸೌಕರ್ಯವನ್ನು ಒದಗಿಸ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು, ಮಕ್ಕಳಿಗೆ ಶಾಲಾ ಸೌಲಭ್ಯವನ್ನು ಒದಗಿಸಬೇಕು ಅಂತ. ಆದರೆ ಇಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಲ್ಲೇ ಆಗಿರುವಂತಹ ಅವ್ಯವಸ್ಥೆ ಇದು. ಸಂಪೂರ್ಣ ಕೆಸರುಮಯವಾಗಿರುವಂತಹ ರಸ್ತೆ, ಮಳೆ ಬಂದಿರತ್ತು, ಗ್ರಾಮದ ಪಾಡು ಹೇಳತೀರತ್ತು. ಜನಪ್ರತಿನಿಧಿಗಳಿದ್ರೂ ಸತ್ತಂತೆ. ಮಕ್ಕಳು, ವೃದ್ಧರು ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಚರಂಡಿ ತುಂಬಿ ಸಾಂಕ್ರಾಮಿಕ ರೋಗಗಳು ಹರಡುವಂತ ಭೀತಿ ಇದೆ. ರಸ್ತೆ ಸರಿಪಡಿಸುವಂತೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಹೀಗಾಗಿ ಚುನಾವಣೆಯಲ್ಲಿ ಬರ್ತಾರೆ, ಓಟ್ ಕೇಳ್ತಾರೆ, ಚುನಾವಣೆಯಲ್ಲಿ ಗೆದ್ದು ಹೋದ ನಂತರ ಇತ್ತ ಗಮನ ಹರಿಸೋದಿಲ್ಲ ಅಂತ ಪಾಪ ಜನರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನೀವು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ಜನಪ್ರತಿನಿಧಿಗಳು ಇತ್ತ ಮುಖ ಹಾಕಲ್ಲ. ನೋಡಿ, ಅದೇ ಚುನಾವಣೆ ಇದೆ ಅಂದರೆ ಪ್ರಚಾರಕ್ಕೆ ಅಂತ ಏನು ಸಮಯ ಸಿಕ್ಕಿರುತ್ತಲ್ಲ, ಆಗೆಲ್ಲ ಕೈ ಮುಗಿತಾರೆ, ಕಾಲಿಗೆ ಬೀಳೋದೇನು, ಅವ್ರ ಮನೇಲಿ ಮಕ್ಕಳಿದ್ರೆ ಮಕ್ಕಳನ್ನ ಎತ್ಕೊಳ್ಳೋದೇನು, ನಾವು ನಿಮ್ಮ ಪಾಲಿಗೆ ದೇವರಾಗ್ತೀವಿ ಅಂತ. ದೇವರಾಗೋದು ಬೇಡ. ಸಾಮಾನ್ಯ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು, ಊರಿಗೊಂದು ಶಾಲೆ ಬೇಕು, ಊರಿಗೆ ರಸ್ತೆ ಬೇಕು, ಸಾರಿಗೆ ಸಂಪರ್ಕ ಬೇಕು, ಒಳಚರಂಡಿಗಳ ಹೂಳೆತ್ತಿಸ್ಬೇಕಾಗುತ್ತೆ, ಒಳಚರಂಡಿ ಕ್ಲೀನ್ ಮಾಡಿಸ್ಬೇಕಾಗುತ್ತೆ, ಆ ಊರನ್ನು ಸ್ವಚ್ಛವಾಗಿ ಇಡೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನ ಮಾಡಬೇಕಾಗುತ್ತೆ. ಆದರೆ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ವೋಟ್ ಕೇಳೋದಕ್ಕೆ ಮಾತ್ರ ಬರ್ತಾರೆ. ತದನಂತರದಲ್ಲಿ ತಮ್ಮ ಜವಾಬ್ದಾರಿ, ಕರ್ತವ್ಯವನ್ನು ಮರೆತು ಬಿಡ್ತಾರೆ. ಇಲ್ಲೂ ಕೂಡ ಅದೇ ಆಗಿರೋದು. ನಂಜನಗೂಡಿನಲ್ಲಿ ಹೆಮ್ಮರಗಾಲ ಅನ್ನುವಂಥ ಒಂದು ಗ್ರಾಮ. ಗ್ರಾಮಸ್ಥರು ಏನ್ರಿ ಬಯಸ್ತಾರೆ? ಕುಡಿಯೋ ನೀರು ಬೇಕು ಅಂದ್ಕೊಳ್ತಾರೆ, ರಸ್ತೆ ಬೇಕು, ಚರಂಡಿ ಬೇಕು. ಇದು ತಪ್ಪ. ಇದು ವೋಟ್ ಹಾಕೋದೇ ಅವ್ರಿಗೆ ಅದಕ್ಕೋಸ್ಕರ. ನಮ್ಮ ಗ್ರಾಮಕ್ಕೆ ನೀವು ಮೂಲಭೂತ ಸೌಕರ್ಯಗಳನ್ನು ತಂದು ಕೊಡ್ತೀರಾ, ನಮ್ಮ ಕ್ಷೇತ್ರಕ್ಕೆ ನೀವು ಅನುದಾನವನ್ನು ತಂದು ಕೊಡ್ತೀರಾ, ಆ ಅನುದಾನದ ಮೂಲಕ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತೀರಾ ಅಂತ. ಮೈಸೂರು CM ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಇಲ್ಲಿ ಇರುವಂಥ ನಂಜನಗೂಡಿನ ಹೆಮ್ಮರಗಾಲ ಅನ್ನುವಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ಚರಂಡಿ ತುಂಬ ಹೋಗಿದೆ. ನೀವು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ತುಂಬ ಕೆಟ್ಟದಾಗಿದ್ದರೆ ತೋರಿಸೋದಕ್ಕಾಗಲ್ಲ, ಕೆಲವೊಂದನ್ನು ಬ್ಲರ್ ಮಾಡ್ತೀವಿ, ಅದನ್ನು ನೋಡೋದಕ್ಕೆ ಆಗಲ್ಲ ಅನ್ನುವಂಥ ಕಾರಣಕ್ಕೆ ಚರಂಡಿಯಲ್ಲಿ ಅಷ್ಟೆಲ್ಲ ಗಲೀಜು ತುಂಬಿಕೊಂಡಿದ್ರು ಕೂಡ ಇಲ್ಲಿ ಕ್ಲೀನ್ ಮಾಡೋರಿಲ್ಲ. ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗ್ತಾ ಇದೆ. ಅನೇಕ ಕಡೆ ನೀವು ನೋಡ್ತಾ ಇದ್ದೀರಾ, ಸಾಂಕ್ರಾಮಿಕ ರೋಗಗಳು ಬಂತು ಅಂದರೆ ಎಷ್ಟೊಂದು ಜನ ಸತ್ತೋಗ್ತಾರೆ. ಅದರಿಂದ ಆಸ್ಪತ್ರೆಯಲ್ಲಿ ಕ್ಯೂ ನಿಲ್ತಾ ಇರ್ತಾರೆ. ಬಟ್ ಇಲ್ಲಿ ಚರಂಡಿ ಸ್ಥಿತಿ ಹಾಗೆ, ರಸ್ತೆ ಸ್ಥಿತಿ ಹೀಗೆ, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ವಿಧಾನಸೌಧದ ಮೆಟ್ಲು ಹತ್ತುತ್ತಾರೆ, ಅಲ್ಲಿ ಒಂದಷ್ಟು ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ. ಅಧಿವೇಶನದಲ್ಲೂ ಕೂಡ ಇಂತಹ ಗ್ರಾಮಗಳಲ್ಲಿ ಇಂತಿಂಥ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಉಸಿರು ಬಿಡೋದಿಲ್ಲ. ಹೋಗಿ ಅಧಿವೇಶನ, ಕೆಲವರು ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಬಟ್ ಕೆಲವರಂತೂ ಇದ್ರ ಬಗ್ಗೆ ಮಾತನಾಡೋದೇ ಇಲ್ಲ. ಗ್ರಾಮಸ್ಥರು ಪಾಪ ಅಳಲು ತೋಡ್ಕೊಳ್ತಾ ಇದ್ದಾರೆ. ಮರಿಗ ನಾವು ಬರೋಕ್ಕಾಗಲ್ಲ, ಈಚೆಗೆ ಕಾಲು ಹಾಕಿದ್ರೆ ಜಾರ್ತದ, ಕೂಡ್ಲವರು ಬರೋಕ್ಕಾಗೋದಿಲ್ಲ. ಭಾರಿ ಹಿಂಸೆ ನಮ್ಗೆ ನಮ್ಗೆ ಜಲ್ದಿ ನಮ್ಗೆ ರೋಡ್ ಮಾಡಿಕೊಡ್ಬೇಕು. ಈ ಓಟ್ ಹಾಕಿ ಅಂತ ಬರ್ತಾರೆ, ಓಟ್ ಹಾಕಿಸ್ಕೊತಾರೆ, ಗೆದ್ಕೋತಾರೆ, ಅವ್ರ ಮನೇಲಿ ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಂಡವ್ರೆ. ನಾವು ಬಿದ್ದು ಎಷ್ಟ, ನಕ್ಕೊಂಡು ಎಷ್ಟ, ಏನು ಮಾಡಿದ್ರೆ ಎಷ್ಟ, ಇನ್ಯಾವೊಂದು ಅವ್ರಿಗೆ ಇದಿಲ್ಲ. ನಮ್ಗೆ ಭಾರಿ ತೊಂದ್ರೆ. ನಾವು ಓಟ್ ಹಾಕೋಣ ಗಂಟೆ ನಾವು ಯಾರಿಗೂ ಅವ್ರು ಕೇಳ್ಕೊಂಬರಕ್ಕೆ ಹೋಗಲ್ಲ, ನಾವು ಹಾಕೋದು ಇಲ್ಲ. ಅವ್ರು ಏನೇ ತಿಳ್ಕಲಿ, ಬೇಕಾದ್ರೆ ನಮ್ಮ ಸುತ್ತೋದು ಅಂತ ತಿಳ್ಕಲಿ ಅವರು. ಜನರು ನಮ್ಗೆ ರೋಡ್ ಮಾಡಬೇಕು, ಡ್ರೈನ್ ನೋಡಿ, ನಮ್ಗೆ ರೋಡ್ ನೋಡಿ. ತಿರೋಳಕ್ಕಾಗಲ್ಲ, ಮರಿಗ ನಾವು ಬರೋಕ್ಕಾಗಲ್ಲ, ಈಚೆಗೆ ಕಾಲು ಹಾಕಿದ್ರೆ ಜಾರ್ತದ, ಕೂಡ್ಲವರು ಬರೋಕ್ಕಾಗೋದಿಲ್ಲ. ಭಾರಿ ಹಿಂಸೆ ನಮ್ಗೆ ನಮ್ಗೆ ಜಲ್ದಿ ನಮ್ಗೆ ರೋಡ್ ಮಾಡಿಕೊಡ್ಬೇಕು. ಈ ಓಟ್ ಹಾಕಿ ಅಂತ ಬರ್ತಾರೆ, ಓಟ್ ಹಾಕಿಸ್ಕೊತಾರೆ, ಗೆದ್ಕೋತಾರೆ, ಅವ್ರ ಮನೇಲಿ ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಂಡವ್ರೆ. ನಾವು ಬಿದ್ದು ಎಷ್ಟ, ನಕ್ಕೊಂಡು ಎಷ್ಟ, ಏನು ಮಾಡಿದ್ರೆ ಎಷ್ಟ, ಇನ್ಯಾವೊಂದು ಅವ್ರಿಗೆ ಇದಿಲ್ಲ.
ನಮ್ಗೆ ಭಾರಿ ತೊಂದ್ರೆ ನಾವು ಓಟ್ ಹಾಕೋಣ ಗಂಟ ನಾವು ಯಾರಿಗೂ ಓಟ್ ಅವ್ರು ಕೇಳ್ಕೊಂಬರಕ್ಕೆ ಹೋಗಲ್ಲ, ನಾವು ಹಾಕೋದು ಇಲ್ಲ. ಅವ್ರು ಏನೇ ತಿಳ್ಕಲಿ, ಬೇಕಾದ್ರೆ ನಮ್ಮ ಸುತ್ತೋದ್ರು ಅಂತ ತಿಳ್ಕಲಿ ಅವರು. ಅಂತೂ ನಮ್ಗೆ ರೋಡ್ ಮಾಡಬೇಕು, ಡ್ರೈನ್ ಮಾಡಿ. ಬಹಳ ಸಂಬಂಧ ದೇವಸ್ಥಾನಕ್ಕೆ ಮೇಲೆ ಮೇನ್ ರೋಡ್ ಕನೆಕ್ಷನ್ ಇರ್ತಕ್ಕಂಥ ಒಂದು ರಸ್ತೆ ಡಾಂಬರೀಕರಣ ಆಗಿಲ್ಲ. ಮಳೆ ಬಿತ್ತು ಅಂದ್ರೆ ಜನ ಮಂದಿ ವಯಸ್ಸಾದವರು ಚಿಕ್ಕ ಮಕ್ಕಳು ದೊಡ್ಡವರು ಜಾರಿ ಬೀಳ್ತಾರೆ. ಎರಡೂ ಕಡೆ ಚರಂಡಿ ಇದ್ದು ಆ ಚರಂಡಿ ನೀರು ತುಂಬ್ಕೊತಾ ಇರುತ್ತೆ ಮಳೆ ಬಂದಾಗ. ಸೊಳ್ಳೆಗಳ ಕಾಟ, ಮಕ್ಕಳುಗಳಿಗೆ ಕಚ್ಚೆ ಡೆಂಗ್ಯೂ ಜ್ವರ ಆ ಜ್ವರ ಅಂತ ಹಾಸ್ಪಿಟ್ಲ್ಗೆ ಹೊರಬೇಕಾಗುತ್ತೆ ಮಕ್ಕಳುಗಳನ್ನ. ಇಂಥ ಪರಿಸ್ಥಿತಿ ಇದೆ. ನಮಗೆ ಯಾರು ಬಂದು ಬೀದಿ ನಿಂತ್ಕೊಂಡು ನೋಡಿ ಅಪ್ಪ ನಾವು ಮಾಡಿಸ್ಕೊಡ್ತೀನಿ ಹಾಗೆ ಈಗ ಅಂತ ಯಾರೂ ಬಂದು ಹೇಳಿಲ್ಲ ಕೇಳಿಲ್ಲ. ನಮ್ಮ ಸಮಸ್ಯೆ ಈಗಿದೆ, ಪರಿಹಾರ ಮಾಡಿಸ್ಕೊಡೋಕ್ಕೆ ನೀವು ಅನೌನ್ಸ್ ಮಾಡಿ ನಿಮ್ಮ ಮಾಧ್ಯಮದಲ್ಲಿ. ನಿಮ್ಮ ಹೆಸರು ತಾತ? ರಾಮ್ ಶೆಟ್ಟಿ ಅಂತ, ರಿಟೈರ್ಡ್ ಪೊಲೀಸರು. ಬಹಳ ಸಂಬಂಧ ದೇವಸ್ಥಾನಕ್ಕೆ ಮಾಲಾಶ್ರಮನ ಬೀದಿ ನಮ್ಗೆ ನೀಟಾಗಿಲ್ಲ ಸಹ. ನಮ್ಗೆ ಮಳೆ ಬಿದ್ದೋತ್ಗೆ ಭಾರಿ ತೊಂದ್ರೆ. ನಮ್ಗೆ ಎತ್ತು ಗಾಡಿ ಎಲ್ಲ ಹೋಗ್ತಾವ ಬರ್ತವೆ. ನಮ್ಗೆ ಇಲ್ಲಿ ಏನು ಸಮಸ್ಯೆ ಚೆನ್ನಾಗಿದಾಗದ. ರೋಡು ಇದು ಎಲ್ಲ ಒಂಚೂರು ಇದಾಗಿಲ್ಲ. ಯಾರು ನಮಗೆ ಬಂದು ನೋಡ್ತಾ ಇಲ್ಲ. ಡ್ರೈನ್ ಗೀನ್ ಎಲ್ಲ ನೀರೆಲ್ಲ ಮನೆ ಬಾಗಿಲಿಗೆಲ್ಲ ಬರ್ತದೆ. ನಾವು ಅದನ್ನೇ ತಿಳ್ಕೊಂಡು ಹೋಗ್ಬೇಕು ಬರಬೇಕು. ಏನು ಬಂದು ನೋಡೋದೇ ಇಲ್ಲ. ನಾವು ಎಲೆಕ್ಷನ್ ಹೊತ್ತಿಗೆ ಬರ್ತಾರೆ ಓಟ್ ಮಕ್ಕಳು ಮರಿ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಎಲ್ಲವೂ ನಾವು ಕೈ ಹಿಡ್ಕೊಂಡು ಹೋದ್ರೂ ವಯಸ್ಸಾದವ್ರು ಬಂದವರು ಎಲ್ಲ ಬಿದ್ದು ಹೇಳ್ತಾರೆ. ಯಾರು ರೋಡ್ನೇ ಮಾಡಿಸ್ಕೊಡ್ತಾ ಇಲ್ಲ ಸರ್. ಮಾಲಾಶ್ರಮನ ಬೀದಿ ನಮ್ಗೆ ನೀಟಾಗಿಲ್ಲ ಸಹ. ನಮ್ಮ ಡ್ರೈನ್ ಸಮಸ್ಯೆ, ಯಾರು ಬಂದು ಕಸ ತೆಗಿಯಲ್ಲ. ಮಕ್ಕಮರಿ ಎಲ್ಲ ಹುಷಾರಿದ್ದು ತಪ್ಪಿ ಮಣಿಕತ್ತವ. ಎಲ್ಲ ಸೊಳ್ಳೆ ಬರ್ತದೆ ಜಾಸ್ತಿ. ಇಲ್ಲಿ ಮಳೆ ಹೋದ್ರೆ ಯಾರು ತಿರ್ಗಾಡೋಕ್ಕೂ ಆಗಲ್ಲ. ಎಲ್ಲ ವಯಸ್ಸಾದವರೆಲ್ಲ ಬಿದ್ದು ನೋವು ಮಾಡ್ಕೊಂಡಾರ. ನಡಪಡ ಎಲ್ಲನೂ ಇದು ಮಾಡ್ಕೊತಾರ. ಯಾರು ಬಂದು ನಮ್ಗೆ ಮನೆ ಪಂಚಾಯತಿಯಿಂದ ಯಾರು ಬಂದು ಇಲ್ಲಿ ಸೌಕರ್ಯ ಮಾಡಿ ನೋಡಲ್ಲ. ಓಟ್ ನೊತ್ತಿಗೆ ಬರ್ತಾರೆ. ಮನೆಗೂ ಓಟ್ ಕೇಳ್ಕೊಂಡು ಮೂಲಲ್ಲಿದ್ದರೂ ಬಿಡಲ್ಲ. ಕಾಲು ಕಟ್ಟೋದು ಕೈ ಮುಗಿಯೋಕೆ ಮಾಡ್ತಾರೆ. ಇಲ್ಲ ಇನ್ನು ಬಾಕಿ ಹೊತ್ತಿಗೆ ಯಾರೋ ಯಾಣ ಅಂತೀವಿ. ನಮ್ಮ ಸಮಸ್ಯೆ ಕೇಳೋದು ಇಲ್ಲ. ಬರೀ ತಿರ್ಗಾಡೋಕ್ಕೆ ಕಷ್ಟ. ನಿಮ್ಗೆ ಎಷ್ಟು ವರ್ಷದಿಂದ ತೊಂದರೆ ಆಗಿದೆ ಇದು? ಆಗ ಒಂದು 10-15 ವರ್ಷದಿಂದ ಈಗೇನು ಸರ್. ಈ ರೋಡ್ದಲ್ಲಿ ಬರ್ತದೆ ಜಾಸ್ತಿ ಗಾಡಿ ಎತ್ತು ಎಲ್ಲ ತಿರ್ಗಾಡಿದ್ರೆ. ಈ ರೋಡ್ಲಿ ಮೇಲ್ ರೋಡ್ಗಳೆಲ್ಲ ಚೆನ್ನಾಗವ. ಆ ರೋಡ್ಲಿ ಆ ಥರ ಜನಸಂಖ್ಯೆ ಕಮ್ಮಿ. ಇದರಲ್ಲಿ ಜನಸಂಖ್ಯೆ ಜಾಸ್ತಿ ತಿರ್ಗಾಡೋದು. ಮಳೆ ಹೋದ್ರೂ ಅಪ್ಪಟಿ ಚೂರಿ ಆದ್ರೂ ಆಟಗಳು ಸ್ಕೂಟ್ರುಗಳು ಎಲ್ಲ ಇಲ್ಲೇ ಓಡಾಡೋದು. ಸುಮಾರು ಬಿದ್ದೆಲ್ಲ ನೋವು ಮಾಡ್ಕೋತಾರೆ. ಯಾರು ಮಾತ್ರ ಸಮಸ್ಯೆ ಬಗೆಹರಿಸಲ್ಲ. ಈ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡಿಸಿರೋ ಪಂಚಾಯತಿ ಅವರು? ಇಲ್ಲ ಸರ್. ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತಾರೆ? 5 ವರ್ಷ. ಒಂದು ಸರಿ ಡ್ರೈನ್ ಮಾಡ್ಬಿಟ್ಟಾದ್ರು ಇನ್ನೊಂದು ಸರಿ ಡ್ರೈನ್ಗೆ ಅವರು ಬಂದು ಅನ್ನಿಲ್ಲ. ಈಗ ನೀವೇ ನೋಡ್ತಾ ಇದ್ದೀರಿ ಈ ಥರ ಎಲ್ಲ ಸೊಳ್ಳೆ ಆಗಿಲ್ಲ ಮುಖ್ಯಮಂತ್ರಿ ಮಕ್ಕಳಿಗೆ. ಮಳೆ ಹೋದ್ರು ನಮ್ಮ ಮನೆ ಬಿಟ್ಟು ಬರೋದಿಲ್ಲ ಸರ್. ಸಮಸ್ಯೆ ರಿಪೇರಿ ಮಾಡಿ ನಮ್ಗೆ ರೋಡ್ ಮಾಡಿ ಕೊಡಬೇಕು. ರೋಡ್ ಮಾಡಿಸ್ಕೊಡ್ಬೇಕು. ಓಟ್ ಬೇಕಲ್ಲ ಅವ್ರಿಗೆ. ಇದರ ನಾವು